ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಜೆಪಿಯವರು ಗೋಮುಖ ವ್ಯಾಘ್ರರು, ಇದನ್ನ ಇಲ್ಲಿಗೆ ಬಿಡೋ ಮಗಳೇ ಅಲ್ಲ, ಶಿಕ್ಷೆ ಕೊಡಿಸೋವರೆಗೂ ಸುಮ್ಮನಿರಲ್ಲ ಅಂತ ಬೆಳಗಾವಿಯಲ್ಲಿ ದುರ್ಗಿಯಂತೆ ಲಕ್ಷ್ಮಿ ಅಬ್ಬರಿಸಿ ಪ್ರತಿಜ್ಞೆ ಮಾಡಿದ್ದಾರೆ. ಗಾಯ ಎಲ್ಲಿ, ರಕ್ತ ಎಲ್ಲಿ ಎನ್ನುವ ಲಕ್ಷ್ಮಿಯ ಪ್ರಶ್ನೆಗೆ ಶಿ ಇಸ್ ನಾಟ್ ಅ ಡಾಕ್ಟರ್ ಅಂತ ರವಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಯುದ್ಧಕ್ಕೆ ನಾಂದಿ ಹಾಡಿದ ಮೇಲೆ ವಿರಾಮಕ್ಕೆ ಜಾಗ ಇಲ್ಲ. ಬೆಳಗಾವಿಗೆ ಡಿಕೆಶಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ರವಿಯ ಮೇಲಿನ ದಾಳಿ ಕೇಸ್ ಬಗ್ಗೆ ಅನುಮಾನದ ಮೋಡ ಕಟ್ಟಿದ ಬಳಿಕ ಎಫ್ಐಆರ್ ದಾಖಲಾಗಿದೆ, ಇತ್ತ ರೂಲಿಂಗ್ ಕೊಟ್ಟಾಗಿದೆ, ಅಧ್ಯಾಯ ಮುಗಿದಿದೆ ಅಂತ ಹೊರಟ್ಟಿ ತೀರ್ಪು ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ ಹೇಳಿ? ರಾಜ್ಯದಲ್ಲಿ ಆರೋಗ್ಯಕ್ಕೆ ಕವಿದ ಗ್ರಹಣ ಮೋಕ್ಷ ಕಾಣ್ತಾ ಇಲ್ಲ. ಬಳ್ಳಾರಿಯಿಂದ ಶುರುವಾದ ಬಾಣಂತಿಯರ ಶವಯಾತ್ರೆ ಬೆಂಗಳೂರಲ್ಲೂ ಮುಂದುವರೆದಿದೆ. ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಮರಣ ಮೃದಂಗ ಬಾರಿಸಿದ್ದು ಒಂದೇ ದಿನ ಇಬ್ಬರು ಉಸಿರು ಚೆಲ್ಲಿದ್ದಾರೆ. ಸಾವಿಗೆ ಕುಟುಂಬಸ್ಥರು ನ್ಯಾಯ ಕೇಳ್ತಿದ್ದಾರೆ. ಹತ್ಯೆ ಕೇಸ್ ಬೆನ್ನಿಗೇರಿದ ಬಳಿಕ ಪವಿತ್ರ ಸಹವಾಸ ಬೇಡ ಅಂತ ದರ್ಶನ್ ದೂರವಾದ್ರೋ ಗೊತ್ತಿಲ್ಲ. ಇಲ್ದಿದ್ರೆ ಆಸ್ಪತ್ರೆಗೆ ಬರಬಹುದು ಅನ್ಕೊಂಡ್ರೋ ಏನೋ. ಅದೇ ಕಾರಣಕ್ಕೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದಾಸ ರೆಸ್ಟ್ಗೆ ಜಾರಿದ್ದಾರೆ. ಇತ್ತ ಕೇಸ್ನ 5 ಆರೋಪಿಗಳಿಗೆ ಜಾಮೀನು ಭಾಗ್ಯ ಸಿಕ್ಕಿದೆ. ಪುಷ್ಪ ಫ್ಲವರ್ ಅಲ್ಲ ಫೈರ್ ಅಂದ್ರು. ಆ ಫೈರ್ ಕ್ಷಣ ಮಾತ್ರದಲ್ಲೇ ಆರಿದೆ. ರೇವಂತ್ ರೆಡ್ಡಿ ವಾರ್ನಿಂಗಿಗೆ ತಗ್ಗಿದ ಅಲ್ಲೂ ಮೃತ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಇತ್ತ ಪುಷ್ಪನ ಮನೆಯ ಬಳಿ ಪುಂಡಾಟ ಮೆರೆದಿದ್ದವರಿಗೆ ಕೈ ನಂಟು ಬೆಸೆದಿದೆ. ದುರಂತಕ್ಕೆ ಪೊಲೀಸರು ವಿಡಿಯೋ ಸಾಕ್ಷ್ಯ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.